आदाब। ये प्राइम न्यूज इंडिया है। आइए देखते हैं इस वक्त की अहम खबर। जो इस वक्त शिग्गांव एक इलाका है जहां पर बाईपोल इलेक्शन हुआ था, जहां पर कांग्रेस के उम्मीदवार की जीत हासिल हुई थी और इस जीत में जो है सतीश जारकेवाली का सबसे अहम रोल था और इनकी कोशिश, इनकी मेहनत इस जीत को कामयाब कर कर लाई थी। इस मौके पर कर्नाटका के सीएम सिद्धरामैया और जो है पीडब्ल्यूडी मिनिस्टर सतीश जारकेवाली ने वहां की दरगाह को पहुंचे थे और वहां पर उन्होंने दरगाह में आशीर्वाद भी लिया। उसके बाद इन्होंने वहां के मुस्लिम समाज के लोगों से वादा किया था कि दरगाह तक आने के लिए जो रोड है उसके लिए हम काम करेंगे और कुछ पैसे देंगे। इस मौके पर जो उन्होंने वादा किया था उस वादे को आज पूरा किया है। पूरा करके उन्होंने इस दरगाह के लिए 5 करोड़ का दान दिया है ताकि वहां पहुंचने के लिए रोड की सहूलत हो सके और लोगों में आसानी हो सके, क्योंकि वहां के स्थानीय लोगों का कहना है कि हजारों की तादाद में लोग यहां पर दरगाह पास आते हैं और वहां पर मन्नतें समाजतें करते हैं, इसलिए यहां पर रोड की जरूरत थी। इसलिए सतीश जारकेवाली ने अपने वादे को पूरा करते हुए 5 करोड़ रुपया सैंक्शन किया है और मुस्लिम समाज उस दरगाह के बड़े और भाग्यवाड़ी दरगाह के और इस मुस्लिम समाज के लोगों ने गोकाक में जनाब सतीश जारकेवाली से मुलाकात की और उनका शुक्रिया अदा किया और उनके लिए काफी दुआएं की है। इसलिए हम भी कहते हैं कि सतीश जारकेवाली एक ऐसा लीडर है कर्नाटका में जो इस वक्त सभी जातों धर्मों की मोहब्बत के साथ लेकर चलने वाला अगर कोई लीडर है तो वो सतीश जारकेवाली है। हम चाहते हैं, कांग्रेस हाईकमान से भी अपील करते हैं कि कर्नाटका स्टेट का प्रेसिडेंट इस वक्त सतीश जारकेवाली को डिक्लेयर करे ताकि आने वाले इलेक्शन के दौर में जो है फिर से कांग्रेस पार्टी को बहुत ही बेहतरीन अंदाज में बहुमत हासिल होकर फिर से कर्नाटका में कांग्रेस की हुकूमत बने। ऐसे लीडरों की इसलिए जरूरत है क्योंकि ये लोग धर्म जात को नहीं देखते बल्कि इंसानियत के लिए काम करते हैं और तमाम मजाहिब के लोग जो इस वक्त सतीश जारकेवाली से काफी प्रेम और मोहब्बत करते हैं। इसलिए हमें ऐसे लीडर को आगे लाना चाहिए ताकि कांग्रेस का सिर्फ कर्नाटका नहीं पूरे हिंदुस्तान में उसका काम हो सके और उसका भला हो सके। आइए देखते हैं इस लोगों ने किस तरह से सतीश अन्ना के बारे में कहा है। ಅತ್ಯಂತ ಭಾವೈಕ್ಯತೆಯ ಸ್ಥಳವಾಗಿರ್ತಕ್ಕಂಥ ಸೈಯದ್ ಹಜರತ್ ಶಾ ಖಾದ್ರಿ ದರ್ಗಾದ ಗುರುಗಳು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಭಾವೈಕ್ಯತೆಯ ಸ್ಥಳ ಇರ್ತಕ್ಕಂಥ ಬಾಗೇವಾಡಿಯ ದರ್ಗಾದ ಗುರುಗಳು ನಾವೆಲ್ಲ ಸೇರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರ ಭೇಟಿಗೆ ಬಂದಿದ್ದೀವಿ. ಈಗಾಗಲೇ ಅವರಿಗೆ ಭೇಟಿ ಮಾಡಿದ್ವಿ. ನಮ್ಮ ಶಿಗ್ಗಾಂವ್ ಉಪಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರು ನಮ್ಮ ದರ್ಗಾಕ್ಕೆ ಭೇಟಿ ಕೊಟ್ಟಾಗ ಮಾತು ಕೊಟ್ಟಿದ್ರು, ಈ ದರ್ಗಾ ರಸ್ತೆ ಮಾಡಲಿಕ್ಕೆ ನಾವು ಅನುದಾನ ಕೊಡ್ತೀವಿ ಅಂಥೇಳಿ ಮಾತು ಕೊಟ್ಟಿದ್ರು. ದರ್ಗಾದಲ್ಲಿ ಭಾಳ ದೊಡ್ಡ ದರ್ಗಾ, ಲಕ್ಷಾಂತರ ಭಕ್ತಾದಿಗಳಿರ್ತಕ್ಕಂಥ ದರ್ಗಾಕ್ಕೆ 5 ಕೋಟಿ ರೂಪಾಯಿ ಅನುದಾನವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಗುರುಗಳು ಎಲ್ಲ ಹೋಗೋಣಂದ್ರು, ನಾನು ಕರ್ಕೊಂಡು ಬಂದಿದ್ದೇನೆ. ಈಗಾಗಲೇ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಜೊತೆ ಮಾತನಾಡಿ ಪ್ರಾರ್ಥನೆ ಮಾಡಿ, ರಾಹುಲ್ ಜಾರಕಿಹೊಳಿ ಅವರಿಗೆ ಜೊತೆ ಮಾತನಾಡಿ ಪ್ರಾರ್ಥನೆ ಮಾಡಿ ಅವರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ಏನು ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಈ ನಾಡಿನಲ್ಲಿ ಏನು ಸರ್ವ ಜನಾಂಗದ ನಾಯಕರು, ಇವತ್ತು ಏನು ಅವರಲ್ಲಿರ್ತಕ್ಕಂಥ ಭಾವನೆ, ಅವರಲ್ಲಿರ್ತಕ್ಕಂಥ ಚಿಂತನೆ, ಅವರಲ್ಲಿರ್ತಕ್ಕಂಥ ದೂರದೃಷ್ಟಿ ಈ ಕರ್ನಾಟಕ ರಾಜ್ಯಕ್ಕೆ ಅವರ ನಾಯಕತ್ವ ಭಾಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಚೆಸ್ಕಾಂ ಹುಬ್ಳಿ ಎಲೆಕ್ಟ್ರಿಕಲ್ ಕಂಪನಿ ಅಧ್ಯಕ್ಷರು, ಮಾಜಿ ಶಾಸಕರು ಮತ್ತು ಹುಲ್ಗೂರು ದರ್ಗಾದ ಗುರುಗಳ ವಂಶಸ್ಥರು ನಾನು ಕೂಡ ಹೌದು. ಹಾಗಾಗಿ ಭಾಳ ಸಂತೋಷ ಆಗ್ತೈತಿ. ಯಾವ ಸಂದರ್ಭದಲ್ಲಿ ನಾನು ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಭೇಟಿಯಾದಾಗ ಅನೇಕ ವಿಚಾರಗಳು ನನ್ನ ಜೊತೆ ಮಾತನಾಡ್ತಾರೆ. ಇಂಥ ನಾಯಕತ್ವಕ್ಕೆ ನಾವೆಲ್ಲ ಅವ್ರ ಬೆನ್ನೆಲುಬಾಗಿ ನಿಲ್ತೀವಿ ಹಾಗೆ ಅನ್ನುವಂಥ ಮಾತನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಮೈನಾರಿಟಿ ಮೇಲೆ ಇರ್ತಕ್ಕಂಥ ಪ್ರೀತಿಯ ಅಭಿಮಾನ ಭಾಳ ದೊಡ್ಡದು, ಭಾಳ ಹತ್ತಿರದಿಂದ ನಾನು ನೋಡಿದ್ದೇನೆ, ಕಂಡಿದ್ದೇನೆ. ಹಾಗಾಗಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಇವತ್ತು ಗುರುಗಳು ಪ್ರಾರ್ಥನೆ ಮಾಡಿದ್ದಾರೆ, ಉತ್ತರೋತ್ತರ ಬೆಳಿಬೇಕು, ಈ ರಾಜ್ಯದ ಅತ್ಯಂತ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಆ ಗುರುಗಳ ಆಶೀರ್ವಾದ ಖಂಡಿತ ಆಗ್ತೈತೆ ಅಂತೇಳಿ ನನಗೆ ವಿಶ್ವಾಸ ಇದೆ. ನಮಸ್ಕಾರ, ಧನ್ಯವಾದ. ಅನೇಕ ವಿಚಾರಗಳು ನನ್ನ ಜೊತೆ ಮಾತನಾಡ್ತಾರೆ. ಇಂಥ ನಾಯಕತ್ವಕ್ಕೆ ನಾವೆಲ್ಲ ಅವ್ರ ಬೆನ್ನೆಲುಬಾಗಿ ನಿಲ್ತೀವಿ ಹಾಗೆ ಅನ್ನುವಂಥ ಮಾತನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಮೈನಾರಿಟಿ ಮೇಲೆ ಇರ್ತಕ್ಕಂಥ ಪ್ರೀತಿಯ ಅಭಿಮಾನ ಭಾಳ ದೊಡ್ಡದು, ಭಾಳ ಹತ್ತಿರದಿಂದ ನಾನು ನೋಡಿದ್ದೇನೆ, ಕಂಡಿದ್ದೇನೆ. ಹಾಗಾಗಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಇವತ್ತು ಗುರುಗಳು ಪ್ರಾರ್ಥನೆ ಮಾಡಿದ್ದಾರೆ, ಉತ್ತರೋತ್ತರ ಬೆಳಿಬೇಕು, ಈ ರಾಜ್ಯದ ಅತ್ಯಂತ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಆ ಗುರುಗಳ ಆಶೀರ್ವಾದ ಖಂಡಿತ ಆಗ್ತೈತೆ ಅಂತೇಳಿ ನನಗೆ ವಿಶ್ವಾಸ ಇದೆ. ನಮಸ್ಕಾರ, ಧನ್ಯವಾದ.
ಇವತ್ತು ನಾವು ಗಂಡು ಮೆಟ್ಟಿನ ನೆಲ ಗೋಕಾಕಿಗೆ ಬಂದಿದ್ದೀವಿ. ಶಿಗ್ಗಾಂವ್ ಕ್ಷೇತ್ರದಿಂದ ಅತ್ಯಂತ ಭಾವೈಕ್ಯತೆಯ ಸ್ಥಳವಾಗಿರ್ತಕ್ಕಂಥ ಸೈಯದ್ ಹಜರತ್ ಶಾ ಖಾದ್ರಿ ದರ್ಗಾದ ಗುರುಗಳು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಭಾವೈಕ್ಯತೆಯ ಸ್ಥಳ ಇರ್ತಕ್ಕಂಥ ಬಾಗೇವಾಡಿಯ ದರ್ಗಾದ ಗುರುಗಳು ನಾವೆಲ್ಲ ಸೇರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರ ಭೇಟಿಗೆ ಬಂದಿದ್ವಿ. ಈಗಾಗಲೇ ಅವರಿಗೆ ಭೇಟಿ ಮಾಡಿದ್ವಿ. ನಮ್ಮ ಶಿಗ್ಗಾಂವ್ ಉಪಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರು ನಮ್ಮ ದರ್ಗಾಕ್ಕೆ ಭೇಟಿ ಕೊಟ್ಟಾಗ ಮಾತು ಕೊಟ್ಟಿದ್ರು, ಈ ದರ್ಗಾ ರಸ್ತೆ ಮಾಡಲಿಕ್ಕೆ ನಾವು ಅನುದಾನ ಕೊಡ್ತೀವಿ ಅಂಥೇಳಿ ಮಾತು ಕೊಟ್ಟಿದ್ರು. ದರ್ಗಾದಲ್ಲಿ ಭಾಳ ದೊಡ್ಡ ದರ್ಗಾ, ಲಕ್ಷಾಂತರ ಭಕ್ತಾದಿಗಳಿರ್ತಕ್ಕಂಥ ದರ್ಗಾಕ್ಕೆ 5 ಕೋಟಿ ರೂಪಾಯಿ ಅನುದಾನವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಗುರುಗಳು ಎಲ್ಲ ಹೋಗೋಣಂದ್ರು, ನಾನು ಕರ್ಕೊಂಡು ಬಂದಿದ್ದೇನೆ. ಈಗಾಗಲೇ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಜೊತೆ ಮಾತನಾಡಿ ಪ್ರಾರ್ಥನೆ ಮಾಡಿ, ರಾಹುಲ್ ಜಾರಕಿಹೊಳಿ ಅವರಿಗೆ ಜೊತೆ ಮಾತನಾಡಿ ಪ್ರಾರ್ಥನೆ ಮಾಡಿ ಅವರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ಏನು ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಈ ನಾಡಿನಲ್ಲಿ ಏನು ಸರ್ವ ಜನಾಂಗದ ನಾಯಕರು, ಇವತ್ತು ಏನು ಅವರಲ್ಲಿರ್ತಕ್ಕಂಥ ಭಾವನೆ, ಅವರಲ್ಲಿರ್ತಕ್ಕಂಥ ಚಿಂತನೆ, ಅವರಲ್ಲಿರ್ತಕ್ಕಂಥ ದೂರದೃಷ್ಟಿ ಈ ಕರ್ನಾಟಕ ರಾಜ್ಯಕ್ಕೆ ಅವರ ನಾಯಕತ್ವ ಭಾಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಶೆಸ್ಕಾಂ ಹುಬ್ಳಿ ಎಲೆಕ್ಟ್ರಿಕಲ್ ಕಂಪನಿ ಅಧ್ಯಕ್ಷರು, ಮಾಜಿ ಶಾಸಕರು ಮತ್ತು ಹುಲ್ಗೂರು ದರ್ಗಾದ ಗುರುಗಳ ಅಂಶಸ್ಥರು ನಾನು ಕೂಡ ಹೌದು. ಹಾಗಾಗಿ ಭಾಳ ಸಂತೋಷ ಆಗ್ತೈತಿ. ಯಾವ ಸಂದರ್ಭದಲ್ಲಿ ನಾನು ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಭೇಟಿಯಾದಾಗ ಅನೇಕ ವಿಚಾರಗಳು ನನ್ನ ಜೊತೆ ಮಾತನಾಡ್ತಾರೆ. ಇಂಥ ನಾಯಕತ್ವಕ್ಕೆ ನಾವೆಲ್ಲ ಅವ್ರ ಬೆನ್ನೆಲುಬಾಗಿ ನಿಲ್ತೀವಿ ಹಾಗೆ ಅನ್ನುವಂಥ ಮಾತನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಮೈನಾರಿಟಿ ಮೇಲೆ ಇರ್ತಕ್ಕಂಥ ಪ್ರೀತಿಯ ವಿಮಾನ ಭಾಳ ದೊಡ್ಡದು, ಭಾಳ ಹತ್ತಿರದಿಂದ ನಾನು ನೋಡಿದ್ದೇನೆ, ಕಂಡಿದ್ದೇನೆ. ಹಾಗಾಗಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಇವತ್ತು ಗುರುಗಳು ಪ್ರಾರ್ಥನೆ ಮಾಡಿದ್ದಾರೆ, ಉತ್ತರ ಬೆಳಿಬೇಕು, ಈ ರಾಜ್ಯದ ಅತ್ಯಂತ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಆ ಗುರುಗಳ ಆಶೀರ್ವಾದ ಖಂಡಿತ ಆಗ್ತೈತೆ ಅಂತೇಳಿ ನನಗೆ ವಿಶ್ವಾಸ ಇದೆ. ನಮಸ್ಕಾರ, ಧನ್ಯವಾದ. ಅನೇಕ ವಿಚಾರಗಳು ನನ್ನ ಜೊತೆ ಮಾತನಾಡ್ತಾರೆ. ಇಂಥ ನಾಯಕತ್ವಕ್ಕೆ ನಾವೆಲ್ಲ ಅವ್ರ ಬೆನ್ನೆಲುಬಾಗಿ ನಿಲ್ತೀವಿ ಹಾಗೆ ಅನ್ನುವಂಥ ಮಾತನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಮೈನಾರಿಟಿ ಮೇಲೆ ಇರ್ತಕ್ಕಂಥ ಪ್ರೀತಿಯ ವಿಮಾನ ಭಾಳ ದೊಡ್ಡದು, ಭಾಳ ಹತ್ತಿರದಿಂದ ನಾನು ನೋಡಿದ್ದೇನೆ, ಕಂಡಿದ್ದೇನೆ. ಹಾಗಾಗಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಇವತ್ತು ಗುರುಗಳು ಪ್ರಾರ್ಥನೆ ಮಾಡಿದ್ದಾರೆ, ಉತ್ತರ ಬೆಳಿಬೇಕು, ಈ ರಾಜ್ಯದ ಅತ್ಯಂತ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಆ ಗುರುಗಳ ಆಶೀರ್ವಾದ ಖಂಡಿತ ಆಗ್ತೈತೆ ಅಂತೇಳಿ ನನಗೆ ವಿಶ್ವಾಸ ಇದೆ. ನಮಸ್ಕಾರ, ಧನ್ಯವಾದಗಳು.